ನಾನು ಹೋಗಿ ಅವತ್ತು ಸರಿ ಅಮ್ಮ ನೀವು ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಫೋನ್ ಮಾಡಿದಾಗ ಅವರು ಅದೇ ನಾಳೆನ ಆ ಟೈಮಲ್ಲಿ ಮತ್ತೆ 2 ದಿವಸ ಗ್ಯಾಪ್ ಆಯ್ತಾ ಇಲ್ಲ ನೆಕ್ಸ್ಟ್ ಡೇ ಬಂದ್ವೋ ಏನೋ, ನನಗೆ ಅಷ್ಟು ನೆನಪಿಲ್ಲ ಸರ್ ಅದು. ಮತ್ತೆ ನಾವು ಹೋದಾಗ ರಾಮಚಂದ್ರಪ್ಪ ಅವರು ಅದೇ ಇವತ್ತು ಬರ್ತಾರೆ ಬಾಮ್ಮ ಬೇಗ ಬಂದ್ಬಿಡ್ಬೇಕು ನೀನು ಅಂತ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು. ಆಗ್ಲೆಲ್ಲ ವಿಡಿಯೋ ಕಾಲ್ ಮಾಡೋದು ಫೋನ್ ಮಾಡೋದು ಇದೇ ಥರನೇ. ಮೇಡಮ್ ಈಗ ಮೊದಲನೇ ದಿನ ನೀವು ಹೋಗ್ತೀರಾ, ಅವರು ಮಾತಾಡಿಸ್ತಾರೆ, ಅವ್ನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಮತ್ತೆ ನಿಮ್ಮನ್ನು ಪುನಃ 2ನೇ ದಿನ ನಾಳೆ ಬರಬೇಕು ಅಂತ ಹೇಳಿ ಅಂದರೆ 2-3 ದಿನದಲ್ಲಿ ಬರಬೇಕಂತೇಳಿ ನಿಮ್ಮನ್ನು ಪುನಃ ವಾಪಸ್ ಕಳಿಸ್ತಾರೆ. ಸೊ ನೀವು ನೆಕ್ಸ್ಟು ಮತ್ತೆ ಭೇಟಿ ಆಗಬೇಕಂತೇಳಿ ಅಲ್ಲಿಗೆ ಹೋಗ್ತೀರಾ. ಅವರು ಬರ್ತೀವಿ ಯಾರೋ ಬರ್ತಾರಂತೆ ಬಾಮ್ಮ ನೀನು ಬೇಗ 11 ಗಂಟೆ ಒಳಗೆಲ್ಲ ಇಲ್ಲಿ ಇರಬೇಕಮ್ಮ ಅಂತ ಹೇಳಿದ್ರು ಸರ್. ಅಲ್ಲಿ ನಾನು ಹೋದಾಗ ಸಾರು ಟೈಮಲ್ಲಿ ಇದ್ರೋ ಇಲ್ಲ ಬಂದರೆ ಏನೋ ಅಷ್ಟು ಅದು ಒಂದು ನೆನಪಿಲ್ಲ ನನಗೆ. ಆಮೇಲೆ ಅವ್ರು ಬಂದಾಗ ನಾನು ಹೊಳಿಕೆ ಹೋದೆ. ನೀನು ಅಲ್ಲೇ ಇರಪ್ಪ ಅಂತಂದರು. ಅಂದರೆ ನಾನೇ ತಾನೇ ಕಂಪ್ಲೇಂಟ್ ಮಾಡಿರೋದು, ಅಲ್ಲೇ ನಮ್ಮ ಯಜಮಾನ್ರ ಹೆಸರು ಯಾವುದೂ ಹ್ಯಾಡ್ ಆಗಿಲ್ಲ. ಅವರು ಹೊರಗಡೆ ಪ್ಯಾಸೇಜಲ್ಲಿ ಕೂತಿದ್ರು, ನಾನು ಒಳಗಡೆ ಹೋದಾಗ ಏನಮ್ಮ ಹಿಂಗೆ ಅವ್ನಿಗೆ ಫೋನ್ ಮಾಡಿರಿ ಅಂತ ಹೇಳಿದ್ರು. ನಾವು ಇವತ್ತು ಬರೋಲ್ಲ, ನಾನು ಇನ್ನು ಬರೋದೇ ಸೋಮವಾರ ಹಾಗೆ ಹೀಗೆ ಅಂತ ಅವ್ರು ಏನೋ ಹೇಳ್ದಂಗಿತ್ತು. ಆಮೇಲೆ ಪ್ರತಾಪ್ ಮದಕರಿ ಅವ್ರಿಗೂ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು. ಅವರು ನಂಬರ್ ತಗೊಂಡು ಅವ್ರು ಮಾಡಿದ್ರು, ನಾನು ಮಾಡಿದ್ರು, ಅಷ್ಟು ನೆನಪಿಲ್ಲ ಸರ್ ನನಗೆ. ಒಟ್ಟು ಫೋನ್ ಮಾಡಿದ್ರು, ಅವರು ಪಿಕ್ ಮಾಡಿಲ್ಲ. ಅವನಿಗೂ ಮಾಡಿದ್ರು, ಅದು ಪಿಕ್ ಮಾಡಿಲ್ಲ ಅವರು. ಆಮೇಲೆ ಅವನಿಗೆ ಫೋನ್ ನೆಕ್ಸ್ಟ್ ಯಾವುದೋ ಬೇರೆ ಫೋನಿಂದ ಫೋನ್ ಮಾಡಿದ್ಕೆ ಅವನೇನೋ ಮಾತಾಡ್ದಂಗೆ ಅವಾಗ ರಮ್ಮನ್ ಇದು ನಾನು ಏನೋ FIR ಕೊಡ್ತೀನಿ ಅಂತೇಳಿ ಕೆಟ್ಟ ಪದ ಮಾತಾಡಿ ಇದು ಮಾಡಿದ್ರು. ಅವಾಗ ನನಗೆ ಇನ್ನೂ ಪರವಾಗಿಲ್ಲ ಚೆನ್ನಾಗಿ ಆಕ್ಷನ್ ತೊಗೋತಿದ್ದಾರೆ. ನನಗೆ ತುಂಬ ಒಂದು ಕಡೆ ಎಲ್ಲ ಖುಷಿ ಇತ್ತು ಸರ್, ನಂಗೆ ನ್ಯಾಯ ಸಿಗುತ್ತೆ ಅಂತ. ಆಮೇಲೆ ಸರಿ ಅವರು ಯಾವ್ಯಾವ ಥರ ಏನಮ್ಮ ಇದು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಕೂತ್ಕೊಂಡು ಒಂಥರ ಅವರು ಒಂಥರ ಇದು ಮಾಡ್ತಾಯಿದ್ರು. ಅದೇ ಸರ್ ಹಿಂಗೆ ಆಯಿತು, ಏನೋ ಒಂದು ನ್ಯಾಯ ಕೊಡಿಸಿ ಸರ್, ಹಿಂಗೆಲ್ಲ ಮೇಡಮ್ಗೂ ಹೇಳಿದ್ವಿ, ಹೋಗಿ ಅಲ್ಲೆಲ್ಲ ಮಾತಾಡಿದ್ದು ಬಂದಿದ್ದೀವಿ, ನಮಗೆಲ್ಲೂ ನ್ಯಾಯನೇ ಸಿಗ್ತಾಯಿಲ್ಲ. ಏನು ಸರ್ ಇಷ್ಟು ಕಳ್ಕೊಂಡು ಇಷ್ಟೊಂದು ಇದಾಗಬೇಕಾ? ನಮ್ಮ ತಂದೆ ಥರ ಇದ್ರೆ ಏನು ನೋಡಿ ನ್ಯಾಯ ಇದು ಮಾಡಿಕೊಡಿ ಸರ್. ಮಾಡಿಕೊಡೋಣ, ಎದ್ರು ಬೇಡ, ಇದ್ದೀನಿ, ಅವ್ನು ನೋಡಿ ಒಂದು ತಂಗಿ ಹಿಂಗೆ ಅಂತ ಧೈರ್ಯ ಕೊಟ್ಟರು ಸರ್ ನನಗೆ. ಆಮೇಲೆ ಸ್ವಲ್ಪ ಮಾತಾಡಬೇಕು, ರೂಮಿಗೆ ನಡಿಯಮ್ಮ ಅಂತ ಅವರು ಹೇಳಿದ್ರು ಸರ್. ಅವ್ರು ಮಾತ್ರ ಇದ್ದರು, ಸ್ಟಾಫ್ ಎಲ್ಲ ಆ ಸೈಡ್ ಇದ್ದರು ಸರ್. ಪ್ಯಾಸೆಯಿಂದ ಆ ಕಡೆ ಒಂದು ಸ್ವಲ್ಪ ಎಲ್ಲ ಡೋರ್ ಪೂರ್ತಿ ಇದಿರುತ್ತೆ, ಅವ್ರು ಆ ಕಡೆ ಮಕ್ಕಿದ್ರು. ಅವ್ರು ಯಾರು ನಮಗೆ ಕಾಣಿಸಲ್ಲ, ಆ ಥರ ಇತ್ತು. ನಡಿ ಅಂದರು. ನಾನು ಹೋದೆ ಸರ್ ಒಳಕ್ಕೆ. ಆ ಟಾಯ್ಲೆಟ್ ಇತ್ತು, ಅದರಿಂದ ಈ ಕಡೆ ಒಂದು ರೂಮ್ ಇತ್ತು. ಅಲ್ಲಿ ಅಂದರೆ ಎಲ್ಲ ಇದೇ ಥರ ಹೇಳಿಕೆ ಕೊಡಬೇಕೇನೋ, ನಾವು ಸಂತಸ್ತೆಯಾಗಿ ಕಂಪ್ಲೇಂಟ್ ಕೊಟ್ಟಿರೋದು, ಈ ಥರ ಪರ್ಸನಲಿ ಹೇಳ್ಬೇಕಾಗುತ್ತೇನೋ ಅಂತ ಹೋದೆ ಸರ್. ನನ್ನ ಧೈರ್ಯ ಇತ್ತು ತುಂಬ. ಪರ್ಸನಲ್ಲಾಗಿ ಸರಿ ನಮ್ಮ ಯಜಮಾನ್ರ ಎದುರಿಗೆ ಏನೂ ಕೇಳಲಿಲ್ವಲ್ಲ, ಅಲ್ಲಿ ಹೋಗಿ ಮಾತಾಡೋಣ ಅಂತ ಹೋದೆ ಸರ್. ಹೋದರೆ ಅವರು ಹೇಳಮ್ಮ ಅಂತ ಹೇಳಿದ್ರು. ನಾನು ನಡೆದಿದ್ದ ಘಟನೆ ಎಲ್ಲ ಹೇಳ್ತಾ ಇದ್ದೆ. ಹೇಳ್ಬೇಕಾದ್ರೆ ಈ ಥರ ತುಂಬ ಹತ್ಬಿಟ್ಟೆ ಸರ್. ನನಗೆ ತುಂಬ ಆ ನೋವು ತೊಡ್ಕೊಳಕ್ಕಾಗ್ದ ನಂಗೆ ಅಳು ಬಂತು. ಈ ಥರ ಎಲ್ಲ ಸುಮ್ಮನೆ ಅಳಬೇಡ, ನಾನಿದ್ದೀನಿ, ಎದ್ರು ಬೇಡ ಅಂತ ಈ ಥರ ಎದೆಗೆ ಹಗ್ಗು ಮಾಡಿಕೊಂಡ್ರು. ನನ್ನದು ತಲೆ ಅವರು ಇಲ್ಲಿಗೆ ಹಗ್ಗಾಯಿತು. ಆಗಲೂ ನಂಗೆ ಏನು ಅನ್ನಿಸ್ಲು, ಅವರು ಆ ಥರ ಏನು ಇದು ಮಾಡಿ ತಲೆ ತಾನೇ ಹಗ್ಗಾಗಿದೆ, ಆಗೇನೂ ಆಗಿಲ್ಲ. ಆಮೇಲೆ ಈ ಥರ ಎಲ್ಲ ಕಣ್ಣೆಲ್ಲ ಸುಮ್ಮನಿರು, ನಾನು ಇದ್ದೀನಿ, ಎದ್ರು ಬೇಡ, ನನ್ನ ನೋಡಿಲ್ಲಿ ಅಂತ ಈ ಥರ ಕೆನ್ನೆ ಹಿಡ್ಕೊಂಡು ಈ ಥರ ಕಣ್ಣಲ್ಲಿ ಕಣ್ಣಿಟ್ಟು ಈ ಥರ ಇದು ಆಗ ನೋಡ್ಬಿಟ್ಟು ಸುಮ್ಮನಿರು ಏನಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಣ್ಣೀರು ಒರೆಸ್ಬಿಟ್ಟು ಈ ಥರ ಎದೆ ಕೈ ಹಾಕಿ ಈ ಥರ, ಸರ್ ಏನು ಸರ್ ಈ ಥರ ಮಾಡ್ತಾಯಿದ್ದೀರಾ ಸರ್, ನಿಮ್ಮ ಕಾಲಿಗೆ ಬಿಡ್ತೀನಿ ಸರ್ ನಂಗೆ ನ್ಯಾಯ ಕೊಡಿಸಿ ಸರ್ ಅಂದರೆ, ಏನು ಸರ್ ನೀವು ಈ ಥರ? ಅಲ್ಲಿಂದ ನಂಗೆ ತಡ್ಕೊಳಕ್ಕೆ ಆಗಿಲ್ಲ ಸರ್. ಆ ಥರ ನಾನು ನ್ಯಾಯ ಕೇಳ್ಕೊಂಡು ಹೋದ್ರೆ, ಒಬ್ಬ ಸಂತಸ್ತೆ ಹೋದರೆ, ಒಬ್ಬ ಅಧಿಕಾರಿ, ಒಬ್ಬ ತಂದೆ ಸ್ಥಾನದಲ್ಲಿ ನೋಡ್ತಾ ಇರೋನು ಆ ಥರ ಸಡನ್ಲಿ ಮಾಡಿದ್ರೆ ನಾನು ಏನು ಹೇಳ್ಬೇಕಾಗಿ ಬರುತ್ತೆ ಸರ್. ಅಲ್ಲಿ ತುಂಬ ಒಂಥರ ಗಾಬರಿ, ಹಿತಳು ಬರ್ತಾಯಿಲ್ಲ, ಒಂಥರ ಅವಾಗ ಹಿಂಗೆ ಸುಮ್ಮನೆ ಏನೂ ಆಗಲ್ಲ, ಅದೇನಕ್ಕೆ ಹಂಗೆ ಭಯ ಪಡ್ತೀಯ? ಬಾಯಲ್ಲಿ ನಾನು ಡೋರ್ ಕಿತ್ಕೊಂಡು ಹೊರಗಡೆ ಹೋಗೋಕೆ ಹೋದೆ. ಅವಾಗ ಬಾಯಿಲಿ ಏನೂ ಆಗಲ್ಲ, ಬಾಯಿಲಿ ಇದೆಲ್ಲ ಏನಾಗಲ್ಲ, ನಾನು ಇದ್ದೀನಿ ಬಾಯಿಲಿ, ಅದೇನೋ ಆಗಲ್ಲ ಬಿಡು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಜೋಬಿಂದೆಲ್ಲ ಪರ್ಸಿಂದೆಲ್ಲ 500 ರೂಪಾಯಿ ತೆಗೆದ್ಬಿಟ್ಟು, ತಗೋ ಇದನ್ನು ಇಟ್ಕೊಂಡು ಹೋಗು. ಬೇಡ ಸರ್ ಆ ಥರ ಏನು ಬೇಡ, ನಮಗೆ ದುಡ್ಡೆಲ್ಲ ಬೇಡ ಅಂದರೆ ಕೈ ಕಿತ್ತು ಇಕ್ಕೇ ಬಿಟ್ರು ಸರ್. ನಾನು ತಿರ್ಗಾ ಎಲ್ಲಿ ಎಳ್ಕೊಂಡ್ಬಿಡ್ತಾರ ಅನ್ನೋ ಒಂದು ಬೈಕಿಗೆ ಬೋರ್ಡ್ ತಗೊಂಡು ಹೊರಗಡೆ ಓಡೋಗಿ ಗಾಬರಿಯಿಂದ ಈ ಥರ ಅಲ್ಲಿ ಚೇರಿತ್ತು, ಸುಮ್ಮನೆ ಕುತ್ಕೊಂಡ್ಬಿಟ್ಟೆ.
ನಾನು ಕುತ್ಕೊಳಕ್ಕೆ ಪ್ಯಾಂಟ್ ಎಲ್ಲ ಡ್ರೆಸ್ ಎಲ್ಲ ನೆಂದು ಕುತ್ಕೊಂಡ್ಬಿಟ್ಟೆ ಸರ್. ಆವಾಗ ಏನಾಯ್ತು ಅಂತ ನಮ್ಮ ಮನೆಯವ್ರು ಕೇಳಿ ಏನಿಲ್ಲ ಅದೇ ಎಲ್ಲ ಹೇಳ್ದೆ, ಅಳು ಬಂತು. ಆ ಟೈಮಲ್ಲಿ ಒಬ್ಬ ಗಂಡನ ನಾನೇನು ಹೇಳೋಕ್ಕಾಗಿಲ್ಲ ಸರ್. ಆ ಥರ ಇದಾಯಿತು. ಆಗ ಅವಾಗ ಅವ್ರು ನನ್ನೇ ನೋಡ್ತಾರೆ. ನನಗೆ ಆಯಪ್ಪನ ನೋಡೋಷ್ಟು ಇದಿಲ್ಲ ಸರ್. ನಾನು ಹೊರಗಡೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಕುತ್ಕೊಂಡಾಗ ನನಗೆ ಬಿಟ್ಟೆ ಸರ್, ಕೊಡೋಕೆ ಬಿಡೋಣ, ನನಗೆ ಯಾವ ದುಡ್ಡು ಬೇಡ ಏನು ಬೇಡ ಅನ್ನಂಗೆ ಆಗೋಗ್ಬಿಡ್ತು ಸರ್. ಅಲ್ಲಿಗಾಗ್ಲೇನೆ